ಪ್ರತಿ ಸಲ ಬರ್ತಿದ್ದ ನಮ್ಮ ಜೊತೆನೆ ಸೇರ್ಕೊಂಡದ್ದು. ಇವನ್ಗೇನ್ ಬಂದೈತಿ? ಆದ್ರೂ ಈ ಫಿಲಮ್ ಸಖತ್ತ. ಇವನೇನೋ ಹುಡುಗಿ ಸಿಕ್ಕದ್ಮೇಲೆ ಯಾವಾಗ್ಲೂ ಫೋನಲ್ಲೇ ಸಾಯ್ತು. ಅವನಿಗೇನೋ ಹುಡುಗಿ ಸಿಕ್ಕೋಳೆ ಫೋನ್ ಯೂಸ್ ಮಾಡ್ತಾನೆ. ನಿನ್ಗೇನೋ ಬಂದೈತಿ ಯಾವಾಗ್ಲೂ ಒತ್ಕೊಂಡ್ ಕೂತ್ಕೊಂತಿರ್ತಿ. ಅಲ್ಲಿ ಅವ್ನು ಒತ್ಬೇಕು ಅಂದ್ರೆ ಇಲ್ಲ ನಾನು ಒತ್ಲೇಬೇಕು ಮಗ. ಅವ್ನಿಗೆ ಯಾವ ಹುಡುಗಿನೂ ಸಿಕ್ಕಿಲ್ವೋ, ನಾನೇ ಹುಡುಗಿ ಫೇಕ್ ಅಕೌಂಟಿಂದ ಮೆಸೇಜ್ ಮಾಡ್ತಾ ಇರೋದು. ಮತ್ತೆ ಯಾಕೋ ಚೂರಾಗಿ ಪಡ್ಕೋತಿದ್ಯ? ಅವ್ನು ಕೇಳಿಸ್ಕೊಂಡ್ರೆ ಬಿಡ್ತಾನೆ. ಕಾಮಿಡಿ ಅಂತಾನೆ. ಅವ್ನು ಬರ್ಗೆಟಾಟ ಅಂತ ತಡ್ಕೊಳಕ್ಕಾಗ್ದೆ ಒಂದ್ಸಲ ನಾನೇ ಹೇಳ್ಬಿಡೋಣ ಅಂತ ಹೋದೆ. ಏನ್ ಮಾಡ್ತಿದ್ಯಾ ಮಗ? ಏನಿಲ್ಲ ಮಗ, ಗೀತಂಗೆ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಒಂದ್ಸಲ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೆ. ಮಗ ಗೀತಾ ಅಂತ ಯಾರು ಇಲ್ಲ ಮಗ, ನಾನೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿನ್ ಮೆಸೇಜ್. ಕಾಮಿಡಿ ಕರೆಕ್ಟ್ ಮಗ, ಕಾಮಿಡಿ. ಹೆಂಗ್ ಗೊತ್ತಾಯ್ತು ಮಗ? ಕಾಮಿಡಿ ಮಗ, ಕಾಮಿಡಿ. ಕೊತ್ತಿಗೆ ಬಂದೈತಲ್ಲೋ. ನಾನು ಮಾಡ್ಬೇಕು ಅಂತ ಮಾಡಿಲ್ಲ ಕಣೋ. ಸ್ಟಾರ್ಟಿಂಗ್ ಅಲ್ಲಿ ಏನೋ ತಮಾಷೆಗೆ ಅಂತಾನೆ ಸ್ಟಾರ್ಟ್ ಮಾಡಿದ್ದು, ಆದ್ರೆ ಓದ್ತಾ 100-200 ಆಗ್ತಿದ್ದ ಅಂತ ಕಂಟಿನ್ಯೂ ಮಾಡಿದೆ. ಆದ್ರೆ ನಾನು ಇದ್ರಲ್ಲಿ ಎಕ್ಸ್ಪರ್ಟ್ ಇಲ್ಲ, ಅವನು ಅಂತ ಬರ್ಗೆಟ್ ನನ್ ಮಗನೋ ಗೊತ್ತಿಲ್ಲ. ಆ DP ಹಾಕಿರೋ ಹುಡುಗಿ ಫೋಟೋ ತಗೊಂಡೋಗಿ ಅವ್ರ ಅಮ್ಮಗೆ ತೋರಿಸಿ ನನ್ನ ಮದ್ವೆ ಆದ್ರೆ ಇದೇ ಹುಡುಗಿನ ಆಗೋದು, ಇವಳಿನ ಸೊಸೆ ಅಂತ ಹೇಳೋದಂತೆ ಕಣ. ಕಿತ್ತೋದ್ ನನ್ ಮಗ. ಅವ್ನು ಯಾವತ್ತು ವಿಡಿಯೋ ಕಾಲ್ ಮಾಡು ಅದು ಇದು ಅಂತ ಕೇಳಿಲ್ವಾ? ಅದು ಮಾಡ್ತಿದ್ದಪ್ಪ, ವಿಡಿಯೋ ಕಾಲ್ ಮಾಡು ಅಂತ ಬಡ್ಕೊಂತ ಇದ್ದ. ಆದ್ರೆ ಒಂದ್ಸರಿ ನಮ್ಮ ಮನೇಲಿ ಸ್ಟ್ರಿಕ್ಟು ಅಂತ ಹೇಳ್ದೆ ಕಣೋ, ಅದಕ್ಕೆ ಒಂದು ಹೇಳ್ದ. ಮಗ, ಒಂದು ವಿಡಿಯೋ ಕಾಲ್ ಮಾಡೋಕ್ಕೆ ಅವ್ರ ಮನೇಲಿ ಇಷ್ಟು ಸ್ಟ್ರಿಕ್ಟ್ ಅಂದರೆ ಇನ್ನು ಎಷ್ಟು ಚೆನ್ನಾಗಿ ಅವ್ರ ಮಗಳನ್ನ ಬಿಡಿಸಿರ್ಬೋದು. ದೇವ್ರು ನನಗೆ ಒಳ್ಳೆಯವ್ರಿಗೆ ಕೊಟ್ಬಿಟ್ಟ ಮಗ.